ಇಷ್ಟು ದಿನ ನಾನು ಹೊರದೇಶಕ್ಕೆ ಹೋಗಿದ್ದ ವಿಡಿಯೋಗಳು ನೋಡಿದ್ರಿ ಆ್ಯಂಡ್ ಹೊರದೇಶಕ್ಕೆ ಹೋಗೋಂಥ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅನ್ನೋದನ್ನು ಕೂಡ ನಿಮ್ಗೆ ಹೇಳಿದ್ದೆ. ಆದರೆ ಅದರಲ್ಲಿ ಪಾಸ್ಪೋರ್ಟ್ ಅನ್ನೋದನ್ನ ಹೇಳ್ತಾ ಇದ್ದೆ. ಎಷ್ಟೋ ಜನಕ್ಕೆ ಪಾಸ್ಪೋರ್ಟ್ನ ಹೆಂಗೆ ನಾವು ಪಡ್ಕೊಳ್ಳೋದು ಅನ್ನೋ ಇನ್ಫಾರ್ಮೇಷನ್ ಇರಲ್ಲ. ಅಂಥವ್ರಿಗೆ ಇದು ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಈ ಕಂಟೆಂಟ್ನ ಮಾಡ್ತಾ ಇದ್ದೀನಿ. ಪಾಸ್ಪೋರ್ಟ್ ಅಪ್ಲೈ ಮಾಡಬೇಕು ಅಂತಂದರೆ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು, ಏಜೆಂಟ್ ಇಲ್ಲದೆ ಎಲ್ಲ ನಾವು ಮಾಡ್ಬೋದೋ ಮಾಡೋಕ್ಕಾಗಲ್ವೋ ಅನ್ನೋ ಕೆಲವೊಂದು ಡೌಟ್ಗಳು ನಿಮ್ಗಿರುತ್ತೆ. ಅದನ್ನೆಲ್ಲನೂ ಕೂಡ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಪಾಸ್ಪೋರ್ಟ್ನ ಇವತ್ತು ಅಪ್ಲೈ ಮಾಡ್ತಾ ಇರೋದು ವಿನಯ್ಗೆ. ನಾನು R&D ಇಂಜಿನಿಯರ್, ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡಲ್ಲಿ. ತುಂಬ ದೇಶಕ್ಕೆಲ್ಲ ಟ್ರಾವೆಲ್ ಮಾಡಬೇಕು. ಸೊ ಒಂದು ಪ್ರಾಜೆಕ್ಟ್ ರಿಲೇಟೆಡ್ ಆಗಲಿ, ಟೆಸ್ಟಿಂಗು, ಸೊ ಏನಾದ್ರು ಮಾಡಬೇಕು ಅಂದರೆ ನಾವು ವಿಸಿಟ್ ಮಾಡ್ತಾ ಇರಬೇಕು. ಅದಕ್ಕೆ ಪಾಸ್ಪೋರ್ಟ್ ಅನ್ನೋದು ಮೈನ್. ಅದ್ರ ಜೊತೆ ನಾವು ಇವಾಗ ಟ್ರಾವೆಲಿಂಗ್ ಮಾಡೋದ್ರಿಂದ ಆಚೆ ಹೋಗೋಣ ಅಂತ ಪ್ಲಾನಿಂಗ್ ಮಾಡ್ತಾ ಇದೀವಿ. ಸೊ ಇವಾಗ ಮೇನ್ ಥಿಂಗ್ ಪಾಸ್ಪೋರ್ಟ್ ಫಸ್ಟ್ ಸ್ಟೆಪ್. ಸೊ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ಏನೂ ಆಗಲ್ಲ. ನಮ್ಗೆ ಜಸ್ಟ್ ಟೂರ್ ಮಾಡಕ್ಕಷ್ಟೇ ಪಾಸ್ಪೋರ್ಟ್ ಅವಶ್ಯಕತೆ ಬರುತ್ತೆ ಅಂತ ಅನ್ಕೊಂಡ್ರೆ ತಪ್ಪು. ನಾನು ಆಕ್ಚುಲಿ ಫಸ್ಟ್ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ದು ಯಾವಾಗ ಅಂತಂದ್ರೆ 2018 ನಂದು ಒನ್ಸ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದ ತಕ್ಷಣ. ಸೊ ನಾನು ಅವಾಗ ಪಾಸ್ಪೋರ್ಟ್ ಏನಕ್ಕೆ ಮಾಡಿದೆ ಅಂತಂದ್ರೆ ಈ ತರ ಸುತ್ತಾಡ್ತೀನೋ ತಿರುಗಾಡ್ತೀನೋ ಇವೆಲ್ಲ ನನಗೆ ಗೊತ್ತಿರ್ಲಿಲ್ಲ. ಹಂಗೋ ಕಷ್ಟಪಟ್ಟು ಇಂಜಿನಿಯರಿಂಗ್ ಮುಗಿಸಿದೀನಿ. ಅದಾದ್ಮೇಲೆ ನನಗೆ ಯಾವ್ದೋ ಒಂದು ಕಂಪ್ನಿಗೆ ಒಂದು ಕೆಲ್ಸಕ್ಕೆ ಸೇರ್ಕೊಂಡಾಗ ರಿಸರ್ಚ್ ಪರ್ಪಸ್ಗಳಿಗೆಲ್ಲ ಕಂಪ್ನಿ ಕಡೆಯವರೇನೆ ದುಡ್ಡು ಹಾಕಿ ಕಳಿಸ್ಕೊಡ್ತಾರೆ. ಇವನ್ ವೀಸಾ ಹಾಕಿ ಪ್ರಿಯಾರಿಟಿ ಯಾರ ಹತ್ರ ವೀಸಾ ಇರುತ್ತೋ ಅವ್ರುಗಳು ಮಾತ್ರ ಫಸ್ಟ್ ಬನ್ನಿ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಏನಾದ್ರು ನಾವು ಬುದ್ಧಿವಂತರಾಗಿದ್ರು ನಮಗದು ದಕ್ಕಬೇಕಾಗಿದ್ರು ಕೂಡ ನಮ್ಮ ಹತ್ರ ಪಾಸ್ಪೋರ್ಟ್ ಇಲ್ಲ ಅಂತ ಹೇಳಿದಾಗ ಅಲ್ಲ ಕಣಪ್ಪ, ವೀಸಾ ಏನೋ ನಾವು ನಿಮ್ಗೆ ಅಪ್ಲೈ ಮಾಡ್ಕೊಡ್ಬೋದು, ಪಾಸ್ಪೋರ್ಟು ಇಲ್ಲ ಅಂತಂದ್ರೆ ನಾವು ಅದನ್ನ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಆಗಲ್ಲಪ್ಪ, ನಿನ್ಗಿಂತ ನೆಕ್ಸ್ಟ್ ಯಾರು ಇದಾರೋ ಅವ್ರಿಗೆ ಹೋಗೋಣ ಅಂತ ಹೇಳ್ತಾರೆ. ಅವಾಗ ಒಂದು ಆಪರ್ಚುನಿಟಿ ಅನ್ಯಾಯವಾಗಿ ಹೋಯ್ತು. ಸೊ ಇದೊಂದೇ ಒಂದು ಕಾರಣಕ್ಕೆ 2018 ನಾನು ಪಾಸ್ಪೋರ್ಟ್ ತಗೊಂಡಿದ್ದು. ಬಟ್ ನಾನು ಟ್ರಾವೆಲ್ ಅಂತ ವಿದೇಶಕ್ಕೆ ಹೋಗಿದ್ದೆ ಅವಾಗ 2024 ಹೋಗಿದ್ದು. ಸೊ ಈಗ ವಿನಯ್ ಕೂಡ ಇಷ್ಟು ದಿನ ಪಾಸ್ಪೋರ್ಟ್ ಅಪ್ಲೈ ಮಾಡಿರ್ಲಿಲ್ಲ. ನನಗೆ ಫೋನ್ ಮಾಡಿ ಹಿಂಗೆ ಪಾಸ್ಪೋರ್ಟ್ ಅಪ್ಲೈ ಮಾಡಬೇಕು ಅಂತಂದಿದ ತಕ್ಷಣ ವಿನಯ್ ತಡನೇ ಮಾಡಬೇಡ, ಫಸ್ಟ್ ಬಾ, ಯಾಕಂದ್ರೆ ನೀನು IT ಇದೆಯಾ. ನಿಂದು ಕಂಪ್ನಿ ಎಲ್ಲಿ ಇರೋದು ಆಕ್ಚುಲಿ, ಯಾವ ದೇಶದಲ್ಲಿ? ನಮ್ದು ಫಿನ್ಲ್ಯಾಂಡ್, US, ಚೈನಾ. ನೀನು ಎಲ್ಲೋ ಒಂದು ಕಡೆ ಟೀಮ್ ಲೀಡ್ಗೋ ಅಥವಾ ಏನೋ ಒಂದು ಕಳಿಸ್ಬೋದು. ಅದಕ್ಕಂತೂ ಬೇಕಾಗುತ್ತೆ. ಅದಕ್ಕೆ ತಡನೇ ಮಾಡಬೇಡ, ದಯವಿಟ್ಟು ಬಾ ಅಂತ ಅಂದ್ಬಿಟ್ಟು ಅವನನ್ನ ಕರೆದೆ. ಸೊ ಈಗ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅನ್ನೋದು ಹೇಳ್ಬಿಡ್ತೀನಿ. ಸೊ ನಮ್ಮ ರಿಜಿಸ್ಟರ್ಡ್ ಫೋನ್ ನಂಬರ್ ಇರಬೇಕು, ರಿಜಿಸ್ಟರ್ಡ್ ಇಮೇಲ್ ಇರಬೇಕು, ಡಿಜಿಲಾಕರ್ ಇರಬೇಕು. ಇಷ್ಟಿತ್ತು ಅಂತಂದ್ರೆ ಸಾಕು. ಫೀಸು ಹಿಂಗೆ ಅಪ್ಲೈ ಮಾಡೋದು ಅವೆಲ್ಲನೂ ಕೂಡ ನಾವಿವಾಗ ತಿಳ್ಕೊಳ್ಳೋಣ. ಫಸ್ಟ್ ನಮಗೆ ಬೇಕಾಗಿರೋದೇನು ಅಂತಂದ್ರೆ ನೋಡಿ, ಗೂಗಲ್ಗೆ ಹೋಗ್ಬಿಟ್ಟು ಪಾಸ್ಪೋರ್ಟ್ ಅಪ್ಲೈ ಫಾರ್ ಇಂಡಿಯನ್ಸ್ ಅಂತ ಹೊಡಿರಿ. ಮೊದಲನೇದೇ ಬರುತ್ತೆ ಪಾಸ್ಪೋರ್ಟ್ ಸೇವಾ, www.passportindia.gov.in ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಬೇಕು. ಸೊ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಇದರ ಕಂಪ್ಲೀಟ್ ಪ್ರೋಸೆಸ್ಸನ್ನು ಡಿಸ್ಕ್ರಿಪ್ಷನಲ್ಲೂ ಕೂಡ ಫುಲ್ ಎಲ್ಲ ಟೈಪ್ ಮಾಡಿ ಹಾಕಿರ್ತೀನಿ. ಅದನ್ನು ಕೂಡ ನೋಡಿ ನೀವು ರೆಫರೆನ್ಸ್ ತಗೊಳ್ಳಿ. ಸೊ ಹಿಂಗೆ ಓಪನ್ ಆಗಿದ ತಕ್ಷಣ ಏನು ಬರುತ್ತೆ ಗೊತ್ತಾ ವಿನಯ್? ಫ್ರೆಶ್ ಅಥವಾ ಇಶ್ಯೂ ಆರ್ಡಿನರಿ ಪಾಸ್ಪೋರ್ಟ್ ಅಂತ ಬರುತ್ತೆ. ಸೊ ಈ ತತ್ಕಾಲ ಅನ್ನೋದು ಕೂಡ ಇದೆ, ಬಟ್ ಇದು ಬೇಗ ಬರುತ್ತೆ. ನನಗೇನೀಗ ಅವಶ್ಯಕತೆ ಇಲ್ಲ ಬೇಗ. ನಿನಗೆ ಅವಶ್ಯಕತೆ ಇದೆಯಾ? ಅರ್ಜೆಂಟ್ ಇಲ್ಲ. ಒಂದು 20 ದಿನ 1 ತಿಂಗಳಾದ್ರೂ ನಡೆಯುತ್ತಲ್ವಾ. ಸೊ ಯಾವಾಗಲೂ ನಾವೇನು ಮಾಡಬೇಕು, ನನಗೆ ಟೈಮ್ ಇದೆ ಅಂತಂದಾಗ ಈ ಥರ ಫ್ರೆಶ್ ಪಾಸ್ಪೋರ್ಟ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಡಿಪ್ಲೊಮೆಟಿಕ್ ಇದೆ, ಐಡೆಂಟಿಫೈ ಸರ್ಟಿಫಿಕೇಟ್ ಇದೆ. ನಮ್ಗೆ ಈಗ ಇವೆಲ್ಲ ಬೇಡ, ನಮಗೆ ಬೇಕಾಗಿರೋದು ಫ್ರೆಶ್ ಅಥವಾ ಇಶ್ಯೂ ಆರ್ಡಿನರಿ ಪಾಸ್ಪೋರ್ಟ್ ಅಂತ ಹೊಡೆದ್ರೆ ನೋಡಿ, ಇಲ್ಲೇ ಪ್ರೊಸೀಜರ್ ಟು ಅಪ್ಲೈ ಫಾರ್ ಫ್ರೆಶ್ ಆರ್ ರೀಇಶ್ಯೂ ಆರ್ಡಿನರಿ ಪಾಸ್ಪೋರ್ಟ್ ಅಂತ ಇದೆ. ಸೊ ಇಲ್ಲಿ ರಿಜಿಸ್ಟರ್ ಆಗೋದು, ಲಾಗಿನ್ ಆಗೋದು, ಏನೇನು ಡಾಕ್ಯುಮೆಂಟ್ಸ್ ಬೇಕು ನೋಡಿ. ಇಲ್ಲಿ ಪಾಸ್ಪೋರ್ಟ್ ಟೈಪು, ಅಪ್ಲಿಕೆಂಟ್ ಡೀಟೇಲ್ಸು, ಫ್ಯಾಮಿಲಿ ಡೀಟೇಲ್ಸು ಕಂಪ್ಲೀಟಾಗಿ ಇಲ್ಲೇ ಕೊಟ್ಟಿದ್ದಾರೆ. ತೊಂದರೆನೇ ಇಲ್ಲ. ಇಲ್ಲಿ ನೋಡ್ತು ಅಂತಂದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಬಟ್ ಇರಲಿ, ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಫಸ್ಟ್ ಆಫ್ ಆಲ್ ಇವಾಗ ಇಲ್ಲಿ ನೆಕ್ಸ್ಟು ಕ್ಲಿಕ್ ಆನ್ ದ ರಿಜಿಸ್ಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ID ಕೇಳುತ್ತೆ. ಲಾಗಿನ್ ID ಬಿಫೋರ್ ಯಾವುದಾದ್ರೂ ಕ್ರಿಯೇಟ್ ಮಾಡಿದ್ದ? ಇಲ್ಲ, ಮಾಡಿಲ್ಲ. ಪಾಸ್ಪೋರ್ಟ್ಗಂತೂ ಹೋಗೇ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ಹಂಗಾದ್ರೆ ಹೊಸದು ನಿಂದು, ಫುಲ್ ಫ್ರೆಶ್. ಯಾವುದೇ ಲಾಗಿನ್ ID ಇಲ್ಲ. ನಾವಿವಾಗ ಕ್ರಿಯೇಟ್ ಮಾಡಬೇಕು ಅಲ್ವಾ ವಿನಿ? ಬಾ, ಈಗ ಏನು ಮಾಡೋಣ, ಇಲ್ಲಿ ರಿಜಿಸ್ಟರ್ ನೌ ಅಂತಿದೆ ನೋಡಿ, ಇಲ್ಲೇ ಕೊಟ್ಟಿದೆ ಫಸ್ಟ್ ಟೈಮ್ ಯೂಸರ್ ಅಂತ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ಥರ ಬರುತ್ತೆ, ರಿಜಿಸ್ಟರ್ಡ್ ಟು ಅಪ್ಲೈ ಅಂತ ಇದೆ. ಸೊ ಇಲ್ಲಿ CPV ಡೆಲ್ಲಿ ಅಂತಿದೆ, ಪಾಸ್ಪೋರ್ಟ್ ಆಫೀಸ್ ಅಂತ ಇದೆ. ಸೊ ಈಗ ನಾವೇನು ಮಾಡಬೇಕು, ಇಲ್ಲಿ ಪಾಸ್ಪೋರ್ಟ್ ಆಫೀಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಈ ಪಾಸ್ಪೋರ್ಟ್ ಆಫೀಸ್ ಅನ್ನೋದು ಯಾವುದು ಗೊತ್ತಾ ವಿನಿ? ನೆಕ್ಸ್ಟ್ ನಿನ್ನನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ ಕರೀತಾರೆ. ಆ ಜಾಗ ಅಥವಾ ನಮ್ಮ ರೀಜನ್ ಯಾವುದಿದೆಯೋ ಅದನ್ನು ಕ್ಲಿಕ್ ಮಾಡ್ಕೊಬೇಕಿರೋದು. ಸೊ ಈಗ ನಮ್ಮದು ಯಾವುದು ಬರುತ್ತೆ ಪಾಸ್ಪೋರ್ಟ್ ಆಫೀಸ್ ಅಂತಂದರೆ, ಹಿಂಗೇ ಹೊಡ್ಕೊಂಬಂದರೆ ಬೆಂಗಳೂರು ಇದೆ. ಇನ್ನೇನಾದ್ರು ಮೈಸೂರು, ಚಾಮರಾಜನಗರ ಏನಾದರೂ ಇದೆಯಾ? ಇಲ್ಲ. ಇದು ಎಲ್ಲ ಸ್ಟೇಟ್ ವೈಸ್ ಕೊಟ್ಬಿಟ್ಟಿದ್ದಾನೆ. ಕೋಲ್ಕತ್ತಾ, ನಾಗ್ಪುರ, ಟೋಟಲ್ 28 ಸ್ಟೇಟ್ ಏನಿದೆಯೋ ಅಷ್ಟು ಸ್ಟೇಟ್ಗಳನ್ನ ಕೊಟ್ಟಿದ್ದಾನೆ. ನಾವೇನು ಮಾಡೋಣ, ಬೆಂಗಳೂರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಯಾವ್ಯಾವ ಸ್ಟೇಟಲ್ಲಿ ದೊಡ್ಡ ದೊಡ್ಡ ನಗರಗಳಿದೆಯೋ ಅದನ್ನು ಕೊಡ್ತಾನೆ, ಯಾಕಂದರೆ ಪಾಸ್ಪೋರ್ಟ್ ಆಫೀಸ್ಗಳು ಅಲ್ಲಿರ್ತವೆ. ಸೊ ಈಗ ಏನು ಮಾಡಬೇಕು, ಇಲ್ಲಿ ನಂಬರ್ನ ಮತ್ತು ಇಲ್ಲೇನೇನು ಕೊಟ್ಟಿದ್ದಾನೆ, ಫುಲ್ ನೇಮು, ಇಮೇಲ್ ID ಮತ್ತು ಲಾಗಿನ್ ID ಸೇಮ್ ಇಟ್ಕೊಬೇಕಾ ಅಂತಂದರೆ ಇಮೇಲ್ ID ಏನು ಕೊಟ್ಟಿರ್ತೀವೋ ಅದೇ ನಮ್ಮ
ಲಾಗಿನ್ ಐ ಡಿ ಆಗಿರಬೇಕಾ ಅನ್ನೋದಕ್ಕೂ ಕೊಡ್ತಾನೆ, ಅದಕ್ಕೆ ಎಸ್ ಅಂತ ಕೊಟ್ಕೋಬೇಕು. ಲಾಗಿನ್ ಐ ಡಿ ಬರುತ್ತೆ, ಪಾಸ್ವರ್ಡನ್ನು ಹಾಕಬೇಕಾಗಿರುತ್ತೆ. ಸೊ ಇದನ್ನು ಹಾಕಿದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಪಾಸ್ಪೋರ್ಟ್ ಅಪ್ಲೈ ಮಾಡಬೇಕಾದ್ರೆ ಒಂದು ಪ್ರಾಬ್ಲಮ್ ಬಂತು. ಸೊ ಇದನ್ನು ಜನರು ನೋಡ್ತಿರೋರು ಕೂಡ ಇದನ್ನು ವೆರಿಫೈ ಮಾಡ್ಕೊಳ್ಳಿ. ಈಗ ಏನಾಗಿದೆ ಅಂತಂದರೆ ವಿನಯ್ದು ಹೇಳು ವಿನಿ. ಸೊ ಮೇನ್ ಥಿಂಗು SLC ಮಾಸ್ ಕಾರ್ಡು, ಡೇಟ್ ಆಫ್ ಬರ್ತ್ಗೆ. ಹೌದು, ಡೇಟ್ ಆಫ್ ಬರ್ತ್ಗೆ SSLC. ಸೊ ಇನ್ಶಿಲ್ಲು ಕೆಲವೊಂದು ನೇಮ್ ಆದಮೇಲೆ ಇನ್ಶಿಲ್ ಬರುತ್ತೆ, ಬಟ್ ಆಧಾರ್ ಕಾರ್ಡಲ್ಲಿ ಬಿಫೋರ್ ಇನ್ಶಿಲ್ ಇದೆ. ಅಂದರೆ ಫುಲ್ ನೇಮ್ ಏನಿದೆ ಆ್ಯಕ್ಚುಲಿ ಆಧಾರ್ ಕಾರ್ಡಲ್ಲಿ? HM ವಿನಯ್. SSLC ಏನಿದೆ? ವಿನಯ್ HM. ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಯಾವಾಗಲೂ ಪಾಸ್ಪೋರ್ಟ್ನ ಅಪ್ಲೈ ಮಾಡಬೇಕಾದ್ರೆ ಸೇಮ್ ಹೆಸರಿರ್ತಕ್ಕಂಥ 2 ID ಪ್ರೂಫ್ಗಳನ್ನ ಇಟ್ಕೊಳ್ಳಿ. ಸೊ ಈಗ 10th ಕೇಳೋದು ಏನಕ್ಕೆ ಅಂತಂದ್ರೆ ಅವರು 10th ಬಂದ್ಬಿಟ್ಟು ನಮ್ಮ ಬರ್ತ್ ಸರ್ಟಿಫಿಕೇಟ್ ಥರ ಕನ್ಸಿಡರ್ ಮಾಡ್ತಾರೆ. ಆಧಾರ್ ಕಾರ್ಡ್ನ ಬಂದ್ಬಿಟ್ಟು ಅಡ್ರೆಸ್ ಪ್ರೂಫಾಗಿ ಮಾಡ್ತಾರೆ. ಸೊ ಅಡ್ರೆಸ್ ಪ್ರೂಫ್ಗೆ ಬೇರೆ ಒಂದೇನಾದರೂ ಮಾಡಬೇಕು. ಈಗ ನಿನ್ನ ಹತ್ರ DL ಅಥವಾ ಪಾನ್ ಕಾರ್ಡೋ ಯಾವುದರಲ್ಲಿ ವಿನಯ್ HM ಅಂತ ಇದೆಯೋ ಅದನ್ನು ಲಾಗಿನ್ ಮಾಡ್ಕೋ. ಇದರಲ್ಲಿ ಯಾವುದರಲ್ಲಿ ಡ್ರೈವಿಂಗ್ ಲೈಸೆನ್ಸಲ್ಲಿ ಇದೆ. ಸೊ ವಿನಯ್ HM ಅಂತ ಇದೆ. ಸೊ ಈ ಥರ ಏನು ಮಾಡಬೇಕು, ಒಂದೇ ಥರ ಅಡ್ರೆಸ್ ಇರೋದನ್ನ ತಗೊಬೇಕು. ಆಧಾರ್ ಕಾರ್ಡ್ ಬೇಕು ಅಂತಂದರೆ ನಮ್ಮ ಹೆಸರನ್ನ ಹೋಗಿ ಈಸಿಯಾಗಿ ಚೇಂಜ್ ಮಾಡ್ಕೊಬೋದು, ಒಂದೇ ದಿನದಲ್ಲಿ ಕೆಲಸ ಮುಗಿಯುತ್ತೆ. ಬಟ್ ಬೇರೆದನ್ನು ನಾವು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಆಧಾರ್ ಕಾರ್ಡ್ನ ಸೈಡ್ ಗಿಡನ ಒಂದೇ ಹೆಸರಿರೋದನ್ನ ತಗೊಳ್ಳೋಣ. ಓಕೆನಾ? ಇದರಲ್ಲಿ ಅಡ್ರೆಸ್ ಹಳೇದಿದೆಯಲ್ಲ, ಅಡ್ರೆಸ್ ಹಳೇದಿದೆಯಾ? ಬೇರೆದು ಯಾವುದಿದೆ ಹೊಸ ಅಡ್ರೆಸ್ ಇರೋದು? ಆಧಾರ್ ಕಾರ್ಡ್ ಇದು ಅಪ್ಡೇಟ್ ಮಾಡಿದ್ದೆ ಮೊನ್ನೆ, ಇದು ಹಳೆಯದೇ ತೋರಿಸೈತಲ್ಲ, ಇದರಲ್ಲಿ ನಿನ್ನೆ ಅಪ್ಡೇಟ್ ಆಯ್ತಲ್ಲ. ಈಗ ನಿಮ್ಮ ಮನೆ ಪರ್ಮನೆಂಟ್ ಅಡ್ರೆಸ್ ಯಾವುದಿದೆಯೋ ಅದಂತ ಈಗ ನೆನ್ನೆ ಆಗಿತ್ತು, ಮತ್ತೆ ಇದು ಹಳೇದು ಬಂದಿದೆ. ನೋಡಿ, ಇವಾಗ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಇವಾಗ ಹೆಸರನ್ನ ಕನ್ಫರ್ಮ್ ಮಾಡ್ಕೊಂಡ್ವಿ, ವಿನಯ್ HM, ಮತ್ತು ಜಿಮೇಲ್ ಅಡ್ರೆಸ್ ಕೊಟ್ಟಿದ್ದೀವಿ. ಅದನ್ನೇ ಇಮೇಲ್ ಅಂತಂದರೆ ಇದನ್ನೇ ID ಆಗೂ ಕೂಡ ಕೊಟ್ಬಿಟ್ಟಿದ್ದೀವಿ. ಅಂದರೆ ಲಾಗಿನ್ ID ಜಿಮೇಲ್ ಏನಿದೆಯೋ ಅದೇ ಬರುತ್ತೆ. ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿದ್ದೀವಿ. ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾದ್ರೆ ಒಂದು ಬಿಗ್ಗು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಒಂದು ಸಂಖ್ಯೆ ಇರಬೇಕು. ಇಷ್ಟನ್ನ ಮಾಡ್ಕೊಂಡು ಸೈನ್ ಅಪ್ ಅಂತ ಕೊಡಬೇಕು. ಸೊ ಈಗ ಬಂದಿರತಕ್ಕಂಥ 2382 ಮಾಡ್ಬಿಟ್ಟು, ಸೊ ನೋಡಿ ಇವಾಗ ರಿಜಿಸ್ಟರ್ಡ್ ಇಮೇಲ್ಗೆ OTP ಬಂದಿದೆ. ಸೊ ಆ OTPನ ಇವಾಗ ಹಾಕ್ತಾಯಿದ್ದೀವಿ. 1980 ಅಂತ ನಮಗೆ ಬಂದಿದೆ. ಕಂಪ್ಲೀಟ್ ಸೈನಪ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಎಸ್ ನೋಡಿ, ಯುವರ್ PSP ಅಕೌಂಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಲಾಗ್ ಇನ್ ಟು ದ ಪೋರ್ಟಲ್ ಅಂತ ಇದೆ. ಸೊ ಇಲ್ಲೇನು ಮಾಡಬೇಕು, ಅಪ್ಡೇಟ್ ಮೊಬೈಲ್ ನಂಬರ್ ಮಾಡಬೇಕು, ಹಿಂಟ್ ಕ್ವಶನ್ ಮಾಡಬೇಕು. ಇದನ್ನೆಲ್ಲ ನಿಮಗೆ ಹೋಗ್ತಾ ಹೇಳ್ತೀನಿ. ಸೊ ಈಗ ಲಾಗಿನ್ಗೆ ಬಂದ್ವಿ. ಮತ್ತು ಅದೇ ಒಂದು ಇಮೇಲ್ ID ಹಾಕಬೇಕು. ಇವಾಗ ಇಲ್ಲಿ ವಿನಯ್ HM ನೀವು ಕೊಡ್ತೀವಿ. ಓಕೆನಾ? ಕಂಟಿನ್ಯೂ ಕೊಟ್ಟ ಏನು ಕೇಳುತ್ತೆ, ಲಾಗಿನ್ ID ಕೇಳುತ್ತೆ. ಲಾಗಿನ್ ID ಏನು, ಅದೇನೆ ವಿನಯ್ HM, ಯಾಕಂದರೆ ನಾವು ಆವಾಗಲೇ ಕೊಟ್ಟಿದ್ವಲ್ಲ. ಸೊ ಇದೇ ಇರಲಿ ನಮಗೆ ಅಂತ, ಹಂಗಾಗಿ gmail.com. ಈಗ ವಿನಯ್ ಅವರು ಅವ್ರ ಪಾಸ್ವರ್ಡ್ನ ಓದ್ತಾ ಇದ್ದಾರೆ. ಪಾಸ್ವರ್ಡ್ನ ನಿಮಗೆ ತೋರ್ಸೋಕ್ಕಾಗಲ್ಲ, ಹಂಗಾಗಿ ನಾನು ನೋಡ್ತಾ ಇಲ್ಲ. ಆಯಿತಾ? ಸೊ ಪಾಸ್ವರ್ಡ್ ಹಾಕಿದ್ಮೇಲೆ ಸೈನ್ ಇನ್ ಅಂತ ಕೊಡಬೇಕು. ಸೈನ್ ಇನ್ ಆದಮೇಲೆ ನೋಡಿ ಈ ಥರ ಬರುತ್ತೆ. ಈಗ ಏನು ಮಾಡಬೇಕು, ಇದು ನನ್ನ ಲ್ಯಾಪ್ಟಾಪ್ ಆಗಿರೋದ್ರಿಂದ ನಾನು ಸೇವ್ ಮಾಡ್ಕೊಳಕ್ಕೆ ಹೋಗಲ್ಲ, ನೆವರ್ ಅಂತ ಕೊಟ್ಟಿರ್ತೀನಿ. ಇಲ್ಲಿ ಫ್ರೆಶ್ ಪಾಸ್ಪೋರ್ಟ್ ಆರ್ ರೀಇಶ್ಯೂ ಪಾಸ್ಪೋರ್ಟ್ ಅಂತ ಇದೆಯಲ್ಲ, ಸೊ ಅದನ್ನು ನಾವು ಇವಾಗ ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಪಾಸ್ಪೋರ್ಟ್ ನಂಬರ್ ಅಂತ ಕೊಡ್ತಾ ಇದೆ. ನಮ್ಮ ಹತ್ರ ಪಾಸ್ಪೋರ್ಟ್ ನಂಬರ್ ಇದೆಯಾ, ಹೊಸ್ದಾಗಿ ನಾವು ಅಪ್ಲೈ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಇದನ್ನು ಮಾಡಬಾರ್ದು. ಇಲ್ಲಿ ಸ್ಕಿಪ್ ಫಾರ್ ನೌ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಬೆಂಗಳೂರು ತಗೊಂತದೇನೆ. ನೆಕ್ಸ್ಟ್ ಅಂತ ಕೊಡ್ತೀವಿ. ನೆಕ್ಸ್ಟಿಗೆ ಬರುತ್ತೆ. ನೆಕ್ಸ್ಟಿಗೆ ಬಂದಮೇಲೆ ಏನು ಮಾಡಬೇಕು ನೋಡಿ, ಇಲ್ಲಿ ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಅಂತಿದೆ. ಈಗ ನೀವು ಇಲ್ಲಿ ನೋಡ್ಬೋದು ಎಷ್ಟು ಪ್ರೋಸೆಸ್ ಇದೆ ಇದರಲ್ಲಿ ಅಂತ. ಟೋಟಲ್ 9 ಸ್ಟೆಪ್ ಇದೆ. ಸೊ ಇಲ್ಲಿ ಫಸ್ಟ್ರಲ್ಲಿ ಪಾಸ್ಪೋರ್ಟ್ ಟೈಪ್ನ ಕೇಳುತ್ತೆ. ಸೆಕೆಂಡಲ್ಲಿ ಅಪ್ಲಿಕೆಂಟ್ ಡೀಟೇಲ್ಸ್ ಕೇಳುತ್ತೆ. ಸೊ ಅಪ್ಲಿಕೆಂಟ್ ಡೀಟೇಲ್ಸು ಅವೆಲ್ಲ ಹಾಕಬೇಕು. ಆಮೇಲೆ ಫ್ಯಾಮಿಲಿ ಡೀಟೇಲ್ಸ್ ಹಾಕಬೇಕು, ಅಡ್ರೆಸ್ ಡೀಟೇಲ್ಸ್ ಹಾಕಬೇಕು, ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಹಾಕಬೇಕು, ಪ್ರೀವಿಯಸ್ ಪಾಸ್ಪೋರ್ಟ್ ಏನಾರು ಇತ್ತು ಅಂತಂದರೆ ಅದರ ಡೀಟೇಲ್ಸ್ ಹಾಕಬೇಕು, ಜೊತೆಗೆ ಪಾಸ್ಪೋರ್ಟ್ ರಿವ್ಯೂ ಮಾಡಬೇಕು, ಡೀಟೇಲಾಗಿ ವೆರಿಫಿಕೇಷನ್ನ ಮಾಡಬೇಕು. ಇವಾಗ ಫಸ್ಟು ಇದರಲ್ಲಿ ಬರೋದಾದರೆ ಅಪ್ಲೈಯಿಂಗ್ ಫಾರ್ ಫ್ರೆಶ್ ಪಾಸ್ಪೋರ್ಟ್. ನಿನ್ನ ಹತ್ರ ಯಾವುದಾದ್ರೂ ಹೊಸ ಹಳೇದಿದೆಯಾ ವಿನಿ? ಇಲ್ಲ, ಮುಗೀತು. ಟೈಪ್ ಆಫ್ ಅಪ್ಲಿಕೇಶನ್ ಯಾವ್ದು ಬೇಕು, ತತ್ಕಾಲ ಆದರೆ ಬೇಗ ಬರುತ್ತೆ, ದುಡ್ಡು ಜಾಸ್ತಿ ಆಗುತ್ತೆ, ಬೇಡ, ನಾರ್ಮಲೇ ಮಾಡ್ಕೊಳ್ಳೋಣ. ನೆಕ್ಸ್ಟು 36 ಪೇಜ್ ಬೇಕಾ, 60 ಪೇಜ್ ಬೇಕಾ? 36 ಸಾಕು, 36. ಇಷ್ಟಾದಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಕೊಡಬೇಕು. ಈಗ ನೋಡಿ ಇಲ್ಲಿ ಬರ್ತಾ ಇದೆ ಗಿವನ್ ನೇಮ್, ಸರ್ ನೇಮ್ ಅಂತ ಇದೆ. ಓಕೆನಾ? ಈಗ ವಿನಯ್ HM ಅಂತಂದ್ರೆ ಅರ್ಥ ಏನು, HMಗೆ ಅರ್ಥ ಏನು? H ಅಂದರೆ ಸರ್ ನೇಮು, M ಅಂದರೆ ಫಾದರ್ ನೇಮು. ಓಕೆ, ಈಗ ನಿಂದನ್ನು ಬರೆಯೋದೇ ಇವಾಗ ಹಿಂಸೆ. ಇಲ್ಲೇ ಐತಾ ಪಾನ್ ಕಾರ್ಡು? ತಗಿ. ಸೊ ಈ ಥರ ಎಲ್ಲ ಇದ್ದಾಗ ತುಂಬಾ ಬುದ್ಧಿ ಉಪಯೋಗಿಸಿ ಹಾಕಬೇಕು. ಯಾಕಂದರೆ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಮಾಡ್ಸೋಕ್ಕಾಗಲ್ಲ. ಆಗಲ್ಲ. ಸೊ ಈಗ ನಂದು ಕಿರಣ್ ಕುಮಾರ್ J ಅಂತ ಇದೆಯಲ್ಲ, ಸೊ ಜೇಗೆ ನಾನು ಏನು ಮಾಡಿದ್ದೀನಿ ಗೊತ್ತಾ, ಕಿರಣ್ ಕುಮಾರ್ ಅಷ್ಟೇ ನನ್ನ ಹೆಸರು,
ಸರ್ನೇಮು ಜಡೇಸ್ವಾಮಿ ಕೊಟ್ಬಿಟ್ಟಿದ್ದೀನಿ. ಕಿರಣ್ ಕುಮಾರ್ ಜೆ ಅಂತೆಲ್ಲ ಬರಲ್ಲ. ಈಗ ಆ್ಯಕ್ಚುಲಿ ಪಾಸ್ಪೋರ್ಟಲ್ಲಿ ಫುಲ್ಲೂ ಬರುತ್ತೆ. ಸೊ ಈಗ ನೀನು ಹೆಂಗೆ ಕೊಡಬೇಕು ಅಂತಂದರೆ ವಿನಯ್ ಅಂತ ಕೊಡಬೇಕು, ಸರ್ನೇಮ್ಗೆ HM ಕೊಡಬೇಕು. ಕರೆಕ್ಟಾ? ಫುಲ್ಲು. ಹಾಂ, ಬ್ಯಾಂಕಲ್ಲೆಲ್ಲ ಹಂಗೆ ಇದೆಯಾ, HM ಅಂತಲೇ ಇದೆಯಾ? ಹಾಂ, ಹಂಗಾದ್ರೆ ಓಕೆ. ಬ್ಯಾಂಕಲ್ಲಿ ತೋರಿಸ್ಲಾ? ಮೇಲಲ್ಲ, ಸುಮ್ಮನೆ ಕೇಳಿದ್ದೆ ಅಷ್ಟೇ. ಈಗ ನೋಡಿ, ಸರ್ನೇಮು ಇದು ಗಿವನ್ ನೇಮು ಕೊಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಿ. ಗಿವನ್ ನೇಮ್ನೇ ನೀವೀಗ HM ಕೊಟ್ಬಿಡೋಣ. ಇಲ್ಲ, ಸರ್ನೇಮ್ ಏನಿಲ್ಲ ಅಲ್ವಾ ನಿನಗೆ, ಬಿಟ್ಬಿಡೋಣ ಅಲ್ಲ ಅದನ್ನು. ಸರ್ನೇಮ್ ಇಲ್ಲ, ಡೈರೆಕ್ಟಾಗಿ ಫಾದರ್ ನೇಮ್ ಕೊಟ್ಟೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ ಕೇಳಿದ್ದಾನೆ, ಬಟ್ ಮಾಸ್ ಕಾರ್ಡಲ್ಲೆಲ್ಲ HM ಅದೇ ಇಲ್ಲೇ ಕೊಟ್ಬಿಡೋಣ. ವಿನಯ್ HM ಅಂತ ಕಂಪ್ಲೀಟಾಗಿ ಬಂದ್ಬಿಡ್ಲಿ ಇಲ್ಲಿ. ಸಿಂಗಲ್ ಸುಮ್ಮನೆ ಇಲ್ಲೊಂದು HM ಹಾಕೋದು ಬೇಡ, ಸಮಸ್ಯೆ ಆಗುತ್ತೆ. ಆಮೇಲೆ ಬೇಕಾದ್ರೆ ನಿಮ್ಮ ತಂದೆ ಹೆಸರು ಹಾಕಿದ್ರೆ ವಿನಯ್ HM, ಅದ್ರ ಮುಂದಕ್ಕೆ ನಿನ್ನ ಹೆಸರು ನಿಮ್ಮ ತಂದೆ ಹೆಸರು ಬರೋ ಥರ ಆಗುತ್ತೆ. ಹಂಗಾಗಲಿ, ರಿಸ್ಕ್ ತಗೊಳ್ಳೋದು ಬೇಡ. ಸೊ ಈಗ ನೋಡಿ, ಫಸ್ಟ್ ಸ್ಟೆಪ್ ಏನಿದೆಯೋ ಇದರಲ್ಲಿ ಬಂದಿದ್ದೀವಿ. ಇದರಲ್ಲಿ ಫುಲ್ಲು ನಮ್ಮ ಹೆಸರು ಹಾಕಿದ್ದೀವಿ, ಜೆಂಡರ್ ಹಾಕಿದ್ದೀವಿ, ಮತ್ತು ಯಾವುದಾದ್ರೂ ಅಲಿಯಾಸ್ ಅಂತ ನೇಮ್ ಕರೀತಾರ ಅಂತಂದರೆ ಅದಿಲ್ಲ ಅಂತ ಹಾಕಿದ್ದೀನಿ. ನೇಮ್ ಏನಾದರೂ ಮಧ್ಯದಲ್ಲಿ ಚೇಂಜ್ ಮಾಡಿದ್ರಾ, ಇಲ್ಲ ಅಂತ ಹಾಕಿದ್ದೀನಿ. ಡೇಟ್ ಆಫ್ ಬರ್ತ್ ಹಾಕಿದ್ದೀನಿ. ಪ್ಲೇಸ್ ಆಫ್ ಬರ್ತ್ ಎಲ್ಲಿ ಅನ್ನೋದನ್ನು ಕ್ಲೀನಾಗಿ ಮೆನ್ಷನ್ ಹಾಕಿ, ನೀವು ಯಾವ ಸಿಟಿನಲ್ಲಿ ಹುಟ್ಟಿದ್ರಿ ಅಂತ ಹಾಕಿ. ಮ್ಯಾರಿಟಲ್ ಸ್ಟೇಟಸ್ಸು ನೀವು ಸಿಂಗಲ್ಲ ಏನು ಅನ್ನೋದನ್ನು ಹಾಕಿ. ಏನಾದರೂ ಬರ್ತ್ ಏನಾದರೂ ಬೇರೆ ಇಂಡಿಯಾ ಬಿಟ್ಟು ಬೇರೆ ಇತ್ತಾ ಅಂತಂದರೆ ಅದನ್ನು ನೋ ಅಂತ ಹಾಕಿ. ಕರ್ನಾಟಕ ಸ್ಟೇಟ್ ಹಾಕಿ, ಡಿಸ್ಟಿಕ್ ಹಾಕಿ. ಬರ್ತ್ ಬೈ ಯಾವುದು, ಸಿಟಿಜನ್ಶಿಪ್ ಹೆಂಗೆ ಸಿಕ್ತು, ಬೈ ಬರ್ತ್ ಅನ್ನೋದನ್ನು ಮೆನ್ಷನ್ ಮಾಡಿದ್ದೀವಿ. ಪಾನ್ ಕಾರ್ಡ್ನ ಹಾಕೊಂಡಿದ್ದೀವಿ, ಮತ್ತು ಎಂಪ್ಲಾಯ್ಮೆಂಟ್ ಸ್ಟೇಟಸ್ನ ಹಾಕೊಂಡಿದ್ದೀವಿ. ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡೋದು ಅದನ್ನು ಹಾಕಿದ್ದೀವಿ. ಇನ್ನು ನಿಮ್ಮ ಪ್ಯಾರೆಂಟ್ಸು ಅಥವಾ ನಿಮ್ಮ ನೋಡ್ಕೊಳ್ಳೋರು ಯಾರಾದರೂ ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದಾರಾ ಅಂತ ಕೇಳ್ತಾ ಇದೆ, ಇಲ್ಲ. ಮತ್ತು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ನೋಡಿ, ಇಲ್ಲಿ 4 ಆಪ್ಷನ್ ಇದೆ. 10th ಪಾಸ್ ಆ್ಯಂಡ್ ಅಬೋವ್, 7th ಪಾಸ್ ಆರ್ ಲೆಸ್ಸು, ಅಥವಾ ಬಿಟ್ವೀನ್ 8th ಸ್ಟ್ಯಾಂಡರ್ಡ್ ಟು 9th ಸ್ಟ್ಯಾಂಡರ್ಡು, ಅಬೋವ್ ಗ್ರಾಜುಯೇಟ್ ಅಂತಿದೆ. ನೀವು ಅಬೋವ್ ಗ್ರಾಜುಯೇಟ್ ಆಗಿದ್ದರೆ ನೀವು ಯಾವ ಕ್ಯಾಟಗರಿಗೆ ಬರ್ತೀರೋ ಅದನ್ನು ಹಾಕಿ. ಅದಾದಮೇಲೆ ಅಪ್ಲಿಕೆಂಟ್ ಈಸ್ ಎಲಿಜಿಬಲ್ ಫಾರ್ ನಾನ್ ECR ಅಂತ ಕೇಳ್ತಾ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಕ್ಯಾಟಗರಿಲಿ ಬಂದವರೆಲ್ಲ ಇದನ್ನು ಎಸ್ ಅಂತ ಕೊಡಬೇಕು ಅಂತ. ಸೊ ಇದನ್ನು ಒಂದು ಸಲ ಕ್ಲೀನಾಗಿ ಓದಿ. ಸೊ ಈಗ ವಿನಯ್ ಬಂದ್ಬಿಟ್ಟು ಒಬ್ಬ ಇಂಜಿನಿಯರ್ ಆಗಿರೋದ್ರಿಂದ ಇದನ್ನು ನೀವು ಎಸ್ ಅಂತ ಕ್ಲಿಕ್ ಮಾಡಬೇಕು ಅಂತ ಹೇಳಿದೆ. ಸೊ ಇಲ್ಲಿ ಇಂಜಿನಿಯರ್ ಬರ್ತಾ ಇದೆ. ಸೊ ಅದಕ್ಕೆ ನಾನು ಏನು ಮಾಡಿದ್ದೀನಿ, ಎಸ್ ಅಂತ ಕೊಟ್ಟಿದ್ದೀನಿ. ಅಂದರೆ ನಾನ್ ECR ಕ್ಯಾಟಗರಿಗೆ ಬರ್ತಾನೆ. ವಿಸಿಬಲ್ ಮಾರ್ಕ್ ಏನಾದರೂ ಇದೆಯಾ ನಿಮ್ಮ ಬಾಡಿನಲ್ಲಿ, ಇನ್ ಕೇಸ್ ಇತ್ತು ಅಂತಂದರೆ ಕೊಡಿ. ವಿನಯ್ಗೆ ಯಾವುದೋ ಮಾರ್ಕ್ ಇಲ್ವಂತೆ, ನನಗೆ ಇಲ್ಲಿದೆಯಾ, ಈ ಕಡೆ ಇದೆಯಾ, ಈ ಕಡೆ ಇದೆ ಅಲ್ವಾ. ಸೊ ಇಲ್ಲೊಂದು ಮಾರ್ಕ್ ಇತ್ತು, ನಾನು ಅದನ್ನು ಮೆನ್ಷನ್ ಮಾಡಿದ್ದೆ. ಇನ್ನು ನಿಮ್ಗೆ ಆ ಥರ ಏನೂ ಇಲ್ಲ ಅಂತಂದರೆ ಮಾಡೋಕ್ಕೆ ಹೋಗ್ಬಿಡಿ. ಆಧಾರ್ ನಂಬರ್ ಕೊಡಿ. ಅದಾದಮೇಲೆ ಐ ಅಗ್ರಿ ಅಂತ ಇದೆಯಲ್ಲ, ಇಲ್ಲಿ ಎಸ್ ಕೊಟ್ಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಸೊ ಫಸ್ಟ್ ಸ್ಟೇಜು ಮುಗೀತು. ಇವಾಗ 2ನೇ ಡೀಟೇಲ್ಸ್ನ ಹಾಕಬೇಕು. ಇಲ್ಲಿ ಯಾರ್ದು ಕೇಳುತ್ತೆ, ಫಾದರ್ ಅಥವಾ ಲೀಗಲ್ ಗಾರ್ಡಿಯನ್ದು ನೇಮ್ನ ಕೊಡಿ ಅಂತ ಹೇಳುತ್ತೆ, ಮದರ್ ನೇಮ್ ಕೊಡಿ ಅಂತ ಕೇಳುತ್ತೆ. ಇಷ್ಟನ್ನೆಲ್ಲ ಅಪ್ಲೈ ಮಾಡಿದ್ರೆ 2ನೇ ಸ್ಟೆಪ್ ಆಗುತ್ತೆ. ಸೊ ಈಗ 2ನೇ ಸ್ಟೆಪ್ಪಲ್ಲೂ ಇವ್ರ ತಂದೆ ತಾಯಿ ಹೆಸರುಗಳನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟರೆ ಓಪನ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಅಡ್ರೆಸ್ಸು, ಪಿನ್ ಕೋಡು, ಡಿಸ್ಟಿಕ್ಕು, ಇಮೇಲ್ ID, ಫೋನ್ ನಂಬರು ಇದನ್ನೆಲ್ಲ ಅಪ್ಡೇಟ್ ಮಾಡಿದ್ರೆ ಇದು 3ನೇ ಸ್ಟೆಪ್ ಆಗಿರುತ್ತೆ. 4ನೇ ಸ್ಟೆಪ್ಪಲ್ಲಿ ಇದ್ದೀವಿ, ಅಡ್ರೆಸ್ ಡೀಟೇಲ್ಸು. ಸೊ ಇದನ್ನೆಲ್ಲ ಕ್ಲೀನಾಗಿ ಮಾಡಿ. ಸೊ ಇದರಲ್ಲಿ ಮೇಯ್ನ್ ಏನು ಅಂತಂದರೆ, ನಿಮ್ಮ ಅಡ್ರೆಸ್ಗೆ ಪಕ್ಕದಲ್ಲಿ ಬರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಲಿಮಿಟ್ ಯಾವುದು, ಯಾವ ಪೊಲೀಸ್ ಸ್ಟೇಷನ್ ಜೂರಿಸ್ಡಿಕ್ಷನ್ ಬರುತ್ತೆ ಅನ್ನೋದನ್ನೊಂದು ತಿಳ್ಕೊಂಡು ಕ್ಲೀನಾಗಿ ನಿಮ್ಮ ಮೊಬೈಲ್ ID ಆಳು ಮುಳು ಎಲ್ಲ ಹಾಕಿದ್ಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೊ ಈಗ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಒಂದು ನಿಮ್ಮ ಮನೆಯವ್ರದ್ದು ಯಾವುದಾದ್ರು ಕೊಟ್ಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟಲ್ಲಿ ಏನು ಕೇಳುತ್ತೆ ಅಂತಂದರೆ, ಪ್ರೀವಿಯಸ್ ಪಾಸ್ಪೋರ್ಟ್ದು ಕೇಳುತ್ತದೆ ಇಲ್ಲಿ 6ನೇ ಸ್ಟೆಪ್ಪು. ಸೊ ಈಗ ನಮ್ಮ ಹತ್ರ ನೋಡಿ, ಇಲ್ಲಿ ಹ್ಯಾವ್ ಯು ಎವರ್ ಹೆಲ್ಡ್ ಆರ್ ಓಲ್ಡ್ ಐಡೆಂಟಿಟಿ ಸರ್ಟಿಫಿಕೇಟ್, ನೋ. ಡೀಟೇಲ್ಸ್ ಆಫ್ ಪ್ರೀವಿಯಸ್ ಆರ್ ಕರೆಂಟ್ ಪಾಸ್ಪೋರ್ಟ್, ನೋ. ಕರೆಕ್ಟಾ? ಹ್ಯಾವ್ ಯು ಎವರ್ ಅಪ್ಲೈಡ್ ಫಾರ್ ಪಾಸ್ಪೋರ್ಟ್ ಬಟ್ ನಾಟ್ ಇಶ್ಯೂಡ್, ನೋ. ಸೊ ಎಲ್ಲದಕ್ಕೂ ನೋ ಹಾಕಿ. 6ನೇ ಸ್ಟೆಪ್ ಏನು ಟೆನ್ಷನ್ ಇಲ್ಲ ಹೊಸ್ದಾಗಿ ಹಾಕೋರಿಗೆ. ಇನ್ನು 7ನೇ ಸ್ಟೆಪ್ಪಿಗೆ ಬಂದರೆ, ಇಲ್ಲಿ ನಾವು ಯಾವುದಾದ್ರೂ ಕ್ರೈಮ್ ಏನಾದರೂ ಮಾಡಿದ್ದೀವಾ, ನಮ್ಮ ಮೇಲೆ ಏನಾದರೂ ಕೇಸ್ ಇದೆಯಾ ಅನ್ನೋದನ್ನ ಕೇಳ್ತಾರೆ ವಿನಿ. ಸೊ ನೀನೇನಾದ್ರು ಕ್ರೈಮ್ ಮಾಡಿದ್ಯಾ? ನೋ ಕ್ರೈಮ್. ಯಾವುದಾದ್ರೂ ಯೋಚನೆ ಮಾಡೋದವ್ರು ಗೊತ್ತಿಲ್ಲದೆ ಏನಾದ್ರು ಕ್ರೈಮ್ ಗೀಮ್ ಮಾಡ್ಕೊಂಡಿದ್ಯಾ? ಯಾವ ಕ್ರೈಮು ಇಲ್ಲ. ಓಕೆ. ನೋಡಿ, ಇಲ್ಲಿ ಪ್ರೊವೈಡ್ ದ ಫಾಲೋಯಿಂಗ್ ಡೀಟೇಲ್ಸ್ ಇಫ್ ದೇರ್ ಆರ್ ಎನಿ ಕ್ರಿಮಿನಲ್ ಪ್ರೊಸೀಡಿಂಗ್ ಪೆಂಡಿಂಗ್ ಅಗೇನ್ಸ್ಟ್ ದ ಅಪ್ಲಿಕೆಂಟ್ ಅಂತ ಇದೆ. ಯಾವುದಾದ್ರು ಪ್ರೊಸೀಡಿಂಗ್ ರೆಸ್ಪೆಕ್ಟ್ ಕಮಿಟೆಡ್ ಬೈ ದ ಪೆಂಡಿಂಗ್ ಬಿಫೋರ್ ದ ಕೋರ್ಟ್ ಆಫ್ ಇಂಡಿಯಾ, ನೋ. ಸಮನ್ಸ್ ಫಾರ್ ದ ಅಪಿಯರೆನ್ಸ್ ಆಫ್ ದ ಕೋರ್ಟ್ ಆಫ್ ಲಾ, ನೋ. ಅರೆಸ್ಟ್ ಹ್ಯಾಸ್ ಬಿನ್ ಇಶ್ಯೂಡ್ ಬೈ ದ ಕೋರ್ಟ್, ನೋ. ಪ್ರಾಹಿಬಿಟ್ ಯುವರ್ ಡಿಪಾರ್ಚರ್ ಫ್ರಮ್ ಇಂಡಿಯಾ, ನೋ. ಫಾಲೋಯಿಂಗ್ ಪ್ರೊವೈಡೆಡ್ ಅಪ್ಲಿಕೆಂಟ್ ಹ್ಯಾವ್ ಬಿನ್ ಕನ್ವಿಕ್ಟೆಡ್ ಇನ್, ಎಲ್ಲರೂ ಜೈಲಿಗಾಗಿತ್ತಾ, ನೋ. ಹ್ಯಾವ್ ಯು ರೆಫ್ಯೂಸ್ಡ್ ಡಿನೈಡ್ ಪಾಸ್ಪೋರ್ಟ್, ಇಲ್ಲ. ಹ್ಯಾವ್ ಯು ಪಾಸ್ಪೋರ್ಟ್ ಇಂಪೌಂಡೆಡ್, ಇಲ್ಲ. ಹ್ಯಾವ್ ಯು ನೆವರ್ ಪಾಸ್ಪೋರ್ಟ್ ರಿವೋಕ್ಡ್, ನೋ. Have your passport granted citizen by another country, no. Have you ever held your passport any other country at any time, no. Have you surrendered your Indian passport, no. Have you ever applied for the reunification of the Indian citizenship, no.
ಹ್ಯಾವ್ ಯು ಎವರ್ ರಿಟರ್ನ್ ಟು ಇಂಡಿಯಾ ಎಮರ್ಜೆನ್ಸಿ ಸರ್ಟಿಫಿಕೇಟ್? ನೋ. ಹ್ಯಾವ್ ಯು ಬಿನ್ ಡಿಪೋರ್ಟೆಡ್ ಫ್ರಮ್ ಎನಿ ಕಂಟ್ರಿ ಆರ್ ರೀಜನ್? ನೋ. ಹ್ಯಾವ್ ಯು ರೆಪರೇಟೆಡ್ ಫ್ರಮ್ ದ ಎನಿ ಬ್ಯಾಕ್ ಆಫ್ ಇಂಡಿಯಾ? ನೋ. ಸೊ ಇದಕ್ಕೆಲ್ಲದಕ್ಕೂ ನೋ ಹಾಕೊಂಬನ್ನಿ ಅಷ್ಟೇ, ಟೆನ್ಷನ್ ಇಲ್ಲ. ಬಟ್ ಒಂದು ಸಲ ಕೂತ್ಕೊಂಡು ಓದಿ. ನನಗೆ ಗೊತ್ತಿರೋದ್ರಿಂದ ಇದನ್ನು ಎಲ್ಲ ನೋ ಕೊಟ್ಕೊಂಡು ಹೋಗ್ತಾ ಇದ್ದೀನಿ, ಮುಗೀತು. ಸೊ ಈಗ ಏನಾಗುತ್ತೆ ಅಂತಂದರೆ ನೋಡಿ, ಇಲ್ಲಿ ಸ್ಪೆಸಿಮನ್ ಬರೋಕ್ಕೆ ಶುರು ಆಗುತ್ತೆ. ಈಗ ನೋಡಿ, ನಾವು ಸರ್ನೇಮ್ ಕೊಟ್ಟೇ ಇಲ್ಲ, ಇಲ್ಲೇನು ಬಂದೇ ಇಲ್ಲ ಇವಾಗ. ಯಾಕಂದರೆ ಕರೆಕ್ಟು, ಈಗ ಸರ್ನೇಮ್ ಏನಿಲ್ಲ ನಿಂದು. ಮೇ ಬಿ ಹೇಳಕ್ಕೆ ಹೋದರೆ ನನ್ನ ಪಾಸ್ಪೋರ್ಟ್ ತಪ್ಪು, ನಿನಗೇನಾದ್ರು ಸರ್ನೇಮ್ ಇದೆಯಾ? ಇಲ್ಲ. ನಂದೇನಾಗ್ಬಿಟ್ಟಿದೆ, ಸರ್ನೇಮ್ ಆಟೋಮೆಟಿಕಲಿ ನಮ್ಮ ತಂದೆ ಹೆಸರು ತಗೊಂಡಿದೆ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಏನು ಮಾಡಬೇಕು, ಇಲ್ಲೇ ಕಿರಣ್ ಕುಮಾರ್ ಜೆ ಅಂತ ಬರ್ಸ್ಕೊಂಬಿಡ್ಬೇಕು. ಸೊ ಇದೊಂದು ತಪ್ಪಾಗಿದೆ. ನೆಕ್ಸ್ಟ್ ಟೈಮ್ ನಾನು ಅದನ್ನು ಸರಿ ಮಾಡ್ಕೊತೀನಿ, ಓಕೆನಾ? ಸೊ ಇಲ್ಲಿ ಒಂದು ಸ್ಪೆಸಿಮನ್ ಕೊಡುತ್ತೆ, ಹೆಂಗೆ ಏನು ಎತ್ತ ಅಂತ. ನೋಡಿ ಇಲ್ಲಿ ಈ ಥರ ಇದೆ. ಸೊ ವಿನಯ್ದು ಏನೇನಿದೆಯೋ ಫೋಟೋ ಸಿಗ್ನೇಚರ್ ಒಂದು ಬಿಟ್ಟು ಮಿಕ್ಕಿದ್ದು ನಾವು ಹಾಕಿರೋದೆಲ್ಲ ಸ್ಪೆಸಿಫನ್ ಹೆಂಗೆ ಬರುತ್ತೆ ಈ ಪಾಸ್ಪೋರ್ಟ್ ಒಳಗಡೆ ಅನ್ನೋದನ್ನು ಕ್ಲೀನಾಗಿ ಇಲ್ಲಿ ಕೊಟ್ಟಿದ್ದಾನೆ. ಸೊ ಇದನ್ನೆಲ್ಲ ಆದಮೇಲೆ ಏನು ಮಾಡಬೇಕು, ಇಲ್ಲೊಂದು ಐ ಅಗ್ರಿ ಅಂತ ಒಂದಿರುತ್ತೆ. ಸೊ ಇದನ್ನು ಕೊಟ್ಟು ಸೇವ್ ನೆಕ್ಸ್ಟ್ ಅಂತ ಕೊಡಬೇಕು, ಓಕೆನಾ? ಕೊಟ್ಟ ಮೇಲೆ ಏನು ಕೇಳುತ್ತೆ, ಪ್ರೂಫ್ ಆಫ್ ಬರ್ತ್ ಕೇಳ್ತಾ ಇದೆ. ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಹಾಕ್ಬೋದು, ಕರೆಕ್ಟಾ? SSLC ಮಾರ್ಕ್ಸ್ ಕಾರ್ಡು, ಓಕೆ. ಈಗ ಇಲ್ಲಿ ಡಿಜಿಲಾಕರ್ದನ್ನು ಆಕ್ಸೆಸ್ ಕೊಡಬೇಕು ನಾವು. ಸೊ ಡಿಜಿಲಾಕರ್ ಆಕ್ಸೆಸ್ ಕೊಡ್ತೀನಿ. ಮೊಬೈಲ್ ನಂಬರ್ ಹೇಳಿ ನಿಂದು. 81059. ಈಗ ನಿಂಗೆ ಒಂದು ಪಿನ್ ಬರುತ್ತೆ ನೋಡು. ಇಲ್ಲ, ನೀನು ಹಂಗೆ ಪಿನ್ ಇರುತ್ತಲ್ಲ, ಅದನ್ನು ಹೇಳು. ಡಿಜಿಲಾಕರ್ಗೆ ಒಂದು ಪಿನ್ ಕೊಟ್ಟಿದೆಯಲ್ಲ, ಅದನ್ನು ಹೇಳ್ಬೇಕು. ಈಗ ಜ್ಞಾಪಿಸ್ಕೊಂಡು ಹಾಕು ಕ್ಲೀನಾಗಿ. 6 ಡಿಜಿಟ್ ಅದು. ಗುಡ್ ಬಾಯ್. OTP ಬರುತ್ತೆ ಹೇಳಿ ಈಗ. OTP ಬಂತಾ? 2060 57. ಈಗ ಇದಕ್ಕೆ ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡು, ಓಕೆನಾ? ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಮಾಡಿದ ಮೇಲೆ ಐ ಅಗ್ರಿ ಅಂತ ಕೊಡಬೇಕು. ಅದಾದಮೇಲೆ ಪ್ಲೇಸ್ ಯಾವುದು, ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡ್ತಾಯಿದ್ದೀವಿ, ಇವತ್ತಿನ ಡೇಟು, ಓಕೆನಾ? ಸೊ ಎಲ್ಲ ಆದಮೇಲೆ ನೋಡಿ, ಇಲ್ಲಿ ಪ್ರಿವ್ಯೂ ಅನ್ನೋದು ಒಂದು ಆಪ್ಷನ್ ಇರುತ್ತೆ. ದ ಅಪ್ಲಿಕೇಶನ್ ಮಸ್ಟ್ ಬಿ ಸೇವ್, ಓಕೆ. ಫಸ್ಟು ಸೇವ್ ಮಾಡ್ಕೋಬೇಕು. ಸೇವ್ ಮಾಡಾಯಿತು, ಸಕ್ಸಸ್ಫುಲ್ಲಾಗಿ ಸೇವ್ ಆಯಿತು. ಇದಾದಮೇಲೆ ಪ್ರಿವ್ಯೂ ಕೊಡಬೇಕು. ಎಲ್ಲ ಡೀಟೇಲ್ಸು ಇಲ್ಲಿದೆ, ಓಕೆನಾ? ಪ್ರೆಸೆಂಟ್ ಅಡ್ರೆಸ್ಸು ಕ್ಲೀನಾಗಿ ಬಂತ, ಇಲ್ಲಿ ನೇಮು ಆಳು ಮೂಳು ಎಲ್ಲ ಬಂತು. ಒಂದು ಪ್ರಿಂಟ್ ತೆಗೆದಿಟ್ಕೊಳ್ಳೋಣ, ಇರಲಿ ಸೇಫರ್ ಸೈಡ್ಗೆ. ವಿನಯ್ ಪಾಸ್ಪೋರ್ಟ್ ಅಂತ ಕೊಟ್ಟಿರ್ತೀನಿ. ಸೊ ಇದನ್ನು ಸೇವ್ ಎಲ್ಲ ಮಾಡಿದ್ಮೇಲೆ ಅಗ್ರಿ ಕೊಟ್ಟಮೇಲೆ ಪ್ರಿವ್ಯೂ ಎಲ್ಲ ಮಾಡಿ ನೋಡಾಯಿತು, ನಮ್ಗೆ ಓಕೆ ಆಗಿದೆ. ಸಬ್ಮಿಟ್ನ ಕೊಡ್ತೀನಿ. ಸಬ್ಮಿಟ್ನ ಕೊಟ್ಟಮೇಲೆ ನೋಡಿ, ಇಲ್ಲಿ ಡೈರೆಕ್ಟಾಗಿ ಬರುತ್ತೆ ಶೆಡ್ಯೂಲ್ ಅಪಾಯಿಂಟ್ಮೆಂಟ್ ಅಂತ. ಅಂದರೆ ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ. ನೀನು ದುಡ್ಡು ಕೊಟ್ಟು ಬೇಕಾದ್ರೆ ಇವಾಗ ಅಪಾಯಿಂಟ್ಮೆಂಟ್ ತಗೋಬೋದು ಅಂತ ಹೇಳ್ತಾ ಇದೆ. ಸೊ ಪೇ ಆ್ಯಂಡ್ ಶೆಡ್ಯೂಲ್ ಕೊಡ್ತೀನಿ, ಓಕೆನಾ? ಸೊ ಇಲ್ಲಿ ಬಂದಾಗ ನೋಡಿ, ಇಲ್ಲಿ ಯಾವ ಒಂದು ಸೆಂಟ್ರನ್ನ ಬೇಕು ಅಂತಲೂ ಸೆಲೆಕ್ಟ್ ಮಾಡ್ಕೊಬೋದು. ಈಗ ನೋಡಿ, ಈ ಸೈಡಲ್ಲಿ ನೋಡಿದ್ರೆ ನಿಮಗೆ ಯಾವ್ಯಾವುದರಲ್ಲಿ ಡೇಟ್ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದೆ. ಸೊ ನಿನಗೆ ಬೆಂಗಳೂರಲ್ಲಿ ಬಂದ್ಬಿಟ್ಟು 2 ಡೇಟ್ ಇದೆ, 12/1 13/1 ಅಂದರೆ ಆಲ್ಮೋಸ್ಟ್ 1 ತಿಂಗಳಿಗಿದೆ. ಸೊ ನಡೆಯುತ್ತಲ್ವ ನಿಮಗೆ? ಬೆಂಗಳೂರೇ ತಗೊಳ್ಳೋಣ, ಬೇರೆ ಯಾವುದು ಬೇಡ, ಬೆಂಗಳೂರಿಂದ ದೂರ ಹೋಗೋ ಅವಶ್ಯಕತೆ ಬೇಡ. ಲಾಲ್ಬಾಗ್ ಬೇಕಾ ಅಥವಾ ಸಾಯಿ ಆರ್ಕೇಡ್ ಬೇಕಾ? ಲಾಲ್ಬಾಗ್ ಅಂತಂದ್ರೆ ಅದೇ JC ರೋಡ್ ಹತ್ರ ಇದೆಯಲ್ಲ ಅದು. ಇನ್ನೊಂದು ಸಾಯಿ ಆರ್ಕೇಡ್ ಇದೆ, ಲಾಲ್ಬಾಗ್ಗೆ ತಗತಿಯಾ? 13ನೇ ತಾರೀಕು ಇರೋದು. ಸೊ ಏನು ಮಾಡೋದು, ಇಲ್ಲಿ ಬಂದ್ಬಿಟ್ಟು ನೋಡಿ, ಬೆಂಗಳೂರು ಲಾಲ್ಬಾಗ್ ಅಂತ ಕೊಡಬೇಕು. ಯಾವಾಗ 13ನೇ ತಾರೀಕು ಸಿಗುತ್ತೆ ವಿನಿ, ಓಕೆನಾ? ಮೇಕ್ ಪೇಮೆಂಟ್ ಅಂತ ಕೇಳುತ್ತೆ, ಮೇಕ್ ಪೇಮೆಂಟ್ನ ಮಾಡೋಣ, ಓಕೆ ಅಂತ ಕೊಡೋಣ. ನೋಡಿ ಎಷ್ಟು ಖರ್ಚಾಗುತ್ತೆ ಒಂದು ಪಾಸ್ಪೋರ್ಟ್ ತಗೊಳಕ್ಕೆ, 1500 ರೂಪಾಯಿ ಖರ್ಚಾಗುತ್ತೆ ಅಷ್ಟೇನೆ. ಸೊ ಈಗ ಪೇಮೆಂಟ್ ಮಾಡೋಣ. UPI ಟ್ರೈ ಮಾಡಿ ನೋಡೋಣ. ಮಾಡಿ ಸ್ಕ್ಯಾನ್ ಮಾಡುತ್ತಾನೆ. ಇದು ಇನ್ನೂ ಬೆಸ್ಟ್. ಇದು ನಮ್ದು ಬರಲಿಲ್ಲ. QR ಕೋಡ್ ಮಾಡ್ಬಿಡಪ್ಪ ಅತ್ಲಾಗೆ. ಅಂತೂ ಇಂತೂ ವಿನಯ್ದು ಪಾಸ್ಪೋರ್ಟ್ ಬರ್ತಾ ಇದೆ. ಸೊ ಪೇ ಮಾಡ್ತಾ ಇದೆ ನೋಡಿ ವಿನಿ. ಆ ಸ್ಕ್ಯಾನ್ ಕೋಡ್ನ ಸ್ಕ್ಯಾನ್ ಮಾಡಿ ಪೇ ಮಾಡ್ತಾ ಇದ್ದಂಗೆ ಇಲ್ಲಿ ಪೇ ಆಯಿತು. ಇಲ್ಲಿ ಅಪ್ಡೇಟ್ ಆಗುತ್ತೆ. ಇದು ವೆಯ್ಟ್ ಮಾಡೋಣ. ನೋಡಿ ಅಪ್ಡೇಟ್ ಆಯಿತು. ಯುವರ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಈಸ್ ಸಕ್ಸಸ್. ₹1 ವಾಪಸ್ ಬಂತು ನನಗೀಗ. ಸ್ಟೇಟಸ್ಸು ಸಕ್ಸಸ್ ಆಗಿದೆ. ಇವಾಗ ಇದು ಆ್ಯಕ್ಚುಲಿ ಬೇರೆ ಪೇಜಿಗೆ ಕರ್ಕೋಗುತ್ತೆ. ಕರ್ಕೊಬಂತ. ಸೊ ಈ ಅಪಾಯಿಂಟ್ಮೆಂಟ್ ಬಂತು. ಇವಾಗ ಈ ಅಪಾಯಿಂಟ್ಮೆಂಟ್ನ ಪ್ರಿಂಟ್ ಮಾಡ್ಕೊಬೇಕು, ತಗೊಂಡೋಗಿ ವೆರಿಫೈ ಮಾಡಿಸ್ಬೇಕು. ಸೊ ಇದನ್ನು ತಗೊಂಡೋದ್ರೆ ಮಾತ್ರ ಆವತ್ತಿನ ದಿನಕ್ಕೆ ನಿನಗೆ ಅಪ್ಲೈ ಮಾಡ್ತಾರೆ, ಅಂದರೆ ಬಿಡ್ತಾರೆ. ವಿ ಹ್ಯಾವ್ ಸಕ್ಸಸ್ಫುಲಿ ಅಪ್ಲೈ ಫಾರ್ ಪಾಸ್ಪೋರ್ಟ್. ಆದಷ್ಟು ಬೇಗ ನಿನ್ನ ಪಾಸ್ಪೋರ್ಟ್ ಬರಲಿ, ದೇಶ ವಿದೇಶ ನೀನು ಸುತ್ತಂಗಾಗಲಿ. ಫೈನಲಿ ನಾವು ಆಲ್ಮೋಸ್ಟ್ ಇವಾಗ 2 ಅವರ್ ಕೂತ್ಕೊಂಡು ಅಪ್ಲೈ ಮಾಡಿದ್ವಿ, ಮುಗಿಸಿದ್ವಿ. ವೆರಿಫಿಕೇಶನ್ ಮಾಡೋಕ್ಕೆ ಟೈಮು ಅದು ಇದು ಎಲ್ಲ ತಗೊಳುತ್ತೆ. ಬಿಡಬೇಡಿ, ಕೂತ್ಕೊಂಡು ಮಾಡ್ಕೊಂಬಿಡಿ. ಕನ್ಫ್ಯೂಷನ್ಸ್ ಇರುತ್ತೆ, ಬಟ್ ನೀಟಾಗಿ ಅಪ್ಲೈ ಮಾಡಬೇಕು. ಸೊ ನನ್ನ ಸಜೆಷನ್ ಏನು ಅಂತಂದರೆ, ನೀವು ಯಾರೇ ಆಗಿರಲಿ, ದೇಶ ಸುತ್ತಕ್ಕೆ ಆಗುತ್ತೋ ಆಗಲ್ವೋ ಅದು ಗೊತ್ತಿಲ್ಲ, ಬಟ್ ಒಂದು ಪಾಸ್ಪೋರ್ಟ್ ಮಾಡಿ ಇಟ್ಕೊಳ್ಳಿ. ಯಾಕೆ ಅಂತಂದರೆ ಒಂದು ಪಾಸ್ಪೋರ್ಟ್ಗೆ ಹೆಚ್ಚು ಕಡಿಮೆ ಎಷ್ಟು ವರ್ಷ ವ್ಯಾಲಿಡಿಟಿ ಇರುತ್ತೆ ಗೊತ್ತಾ? 10 ವರ್ಷ ಇರುತ್ತೆ. ಸೊ 10 ವರ್ಷ ಇರೋದ್ರಿಂದ ನಿಮ್ಗೆ ಇದೇನು ಎಕ್ಸ್ಪೈರ್ ಆಗುತ್ತೆ ಆ ಥರ ಹೆದರಿಕೆ ಐಡೆಂಟಿಟಿ ಒಂದು. ಆಮೇಲೆ ನಿಮ್ಗೆ ಒಂದು ಪಾಸ್ಪೋರ್ಟ್ ತಗೊಂಡ್ರೆ ನೀವು ಇದೊಂಥರ ಸ್ಟ್ರಾಂಗೆಸ್ಟ್ ಅಡ್ರೆಸ್ ಪ್ರೂಫ್ ಟೈಪ್ ಇದು. ಸೊ ನಿಮಗೆ ಯಾರು ಹೇಳ್ಬೋದು ನಮ್ಗೆ ಆಧಾರ್ ಕಾರ್ಡ್ ತಗೊಳ್ಳಲ್ಲ, ನಾವು ಅದು ತಗೊಳ್ಳಲ್ಲ, ಇದು ತಗೊಳ್ಳಲ್ಲ ಅಂತ ಹೇಳ್ಬೋದು. ಆದರೆ ಪಾಸ್ಪೋರ್ಟ್ನ ಮಾತ್ರ ಪ್ರೂಫಾಗಿ ತಗೊಳ್ಳಲ್ಲ ಅಂತ ಯಾರೂ ಹೇಳಲ್ಲ.
ಅಷ್ಟೊಂದು ಸ್ಟ್ರಾಂಗ್ ಇರುತ್ತೆ. ಯಾಕೆಂತಂದರೆ ಇದಾದಮೇಲೆ ನೆಕ್ಸ್ಟು ಅಪಾಯಿಂಟ್ಮೆಂಟ್ ತೊಗೊಂಡಿರೋ ಜಾಗದಲ್ಲಿ ಹೋಗ್ಬಿಟ್ಟು ವೆರಿಫಿಕೇಷನ್ ಮಾಡಿಸ್ಬೇಕು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದ ತಕ್ಷಣ ನಿಮ್ಮ ಮನೆ ಅಡ್ರೆಸ್ಗೆ ಪೊಲೀಸ್ ವೆರಿಫಿಕೇಷನ್ ಬರ್ತಾರೆ. ಅದು ಒಂದು ಸಲ ಓಕೆ ಆಯಿತು ಅಂತಂದ ಮೇಲೆ ಮಾತ್ರ ಪೋಸ್ಟ್ ಥ್ರೂ ಒಂದು 15 ದಿನಕ್ಕೆ ನಿಮ್ಮ ಮನೆಗೆ ಪಾಸ್ಪೋರ್ಟ್ ಬರುತ್ತೆ. ನೆಕ್ಸ್ಟು ವಿನಯ್ ವ್ಲಾಗ್ ಮಾಡ್ತಾನೆ. ನೀನು ಆ ಪಾಸ್ಪೋರ್ಟ್ ಸೆಂಟ್ರಿಗೆ ಹೋಗ್ತೀಯಲ್ಲ, ಆ ಪಾಸ್ಪೋರ್ಟ್ ಸೆಂಟ್ರಿಗೆ ಹೋಗೋ ವ್ಲಾಗ್ನ ನೀನು ಮಾಡಿಕೊಡ್ಬೇಕು ನನಗೆ. ಓಕೆ. ಸೊ ಅಲ್ಲಿ ಏನೇನಿತ್ತು, ಯಾವ್ಯಾವ ಥರ ಇತ್ತು ಅಂತೆಲ್ಲ ಹೇಳ್ತು ಅಂತಂದರೆ ಅಲ್ಲಿ ಹೆಂಗೆ ಪ್ರೋಸೆಸ್ ಆಗುತ್ತೆ ಅಂತ ಈ ಕಂಪ್ಲೀಟ್ ಪಾಸ್ಪೋರ್ಟ್ ಬರೋವರೆಗೂ ಕೂಡ ಈ ವ್ಲಾಗ್ಸು ಕಂಟಿನ್ಯೂ ಆಗುತ್ತೆ. ಇದೊಂದು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ನಿಮಗೂ ಕೂಡ ಪಾಸ್ಪೋರ್ಟ್ ಹೆಂಗೆ ಅಪ್ಲೈ ಮಾಡೋದು ಅಂತ. ನಾನು ಡಿಸ್ಕ್ರಿಪ್ಷನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ಒಂದು ಸಲ ಹಾಕಿರ್ತೀನಿ, ಅದನ್ನು ಕೂಡ ನೋಡಿ ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ ಯಾರಾದರೂ ಈ ಥರ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಟ್ಟಿದ್ರೆ ಅವ್ರಿಗೆ ಇದನ್ನು ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಲ್ವಾ. ಇಷ್ಟು ಹೇಳ್ತಾ ವಿನಯ್ ಮತ್ತು ಮಲಗಿರೋ ಸಚಿನ್ ಜೊತೆ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ